ಆಧಾರ್ ಕಾರ್ಡ್. ಈಗ ಸಂಗಮದಿಂದ ನ್ಯೂಸ್ ಬರ್ತಾ ಇದೆ, 15 ಜನ ದುರ್ಮರಣ ಆಗಿದ್ದಾರಂತೆ ನೂಕುನುಗ್ಗಲ್ಲಿ. ಈಗ ಅದಕ್ಕೆ ಸ್ನಾನ ಸ್ಟಾಪ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಆದರೂ ಹೋಗ್ತಾ ಇದ್ದೀವಿ, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮತ್ತೆ ರನ್ ಆಗುತ್ತೆ. ಸೊ ಜನ ಮಾತ್ರ ತುಂಬ ಇದ್ದಾರೆ, ಕ್ರೌಡ್ ಇದೆ. ನಮ್ಮದು ತಿಂಡಿ ಊಟದ ವ್ಯವಸ್ಥೆ ಎಲ್ಲ ರೂಮಲ್ಲಿ ಟೆಂಟಲ್ಲೆಲ್ಲ ವ್ಯವಸ್ಥೆ ಆಗುತ್ತೆ. ಈಗ ಸ್ನಾನಕ್ಕೆ ಹೋಗ್ತಾ ಇದ್ದೀವಿ. ನಾವು ಎಕ್ಸ್ಪೆಕ್ಟ್ ಮಾಡಿರೋದಕ್ಕಿಂತ ಜನ ಜಾಸ್ತಿ ಇದ್ದಾರೆ ಇಲ್ಲಿ. ಸರ್ಕಾರ 6 ಕೋಟಿ ಜನ ಬರ್ಬೋದು ಅಂತ ಇದ್ರು. ಸೊ ತುಂಬಾ ಜನ ಇದ್ದಾರೆ ಇವತ್ತು. ಅಮಾವಾಸ್ಯೆ ಪ್ರಯುಕ್ತ ನಾಗಸಾಧುಗಳೆಲ್ಲ ಸ್ನಾನಕ್ಕೆ ಬಂದಿದ್ದಾರೆ. ಮತ್ತು ಇವತ್ತು ಪಂಚಪೀಠಾಧೀಶರಾದ ಎಲ್ಲ ಶ್ರೀಗಳು ಇವತ್ತು ಸ್ನಾನಕ್ಕೆ ಬರ್ತಾರೆ ಅಂತ ಮಾಹಿತಿ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅವರು ಬರ್ತಾರೆ, ನಾವು ಅವ್ರಿಗೆ ಕಾಯ್ತಾ ಇದ್ದೀವಿ. ಈಗ ಅಮಾವಾಸ್ಯೆ ಸ್ನಾನ ಸ್ಟಾರ್ಟ್ ಆಗಿದೆ, ಎಲ್ಲರೂ ಸ್ನಾನ ಮಾಡ್ತಾ ಇದ್ದಾರೆ ಕುಂಭಮೇಳದಲ್ಲಿ. ನಮಸ್ತೆ. ಮಹಾಕುಂಭಮೇಳದಲ್ಲಿ ಇವತ್ತು ಅರ್ಧ ಕಿಲೋಮೀಟರ್ ರೇಡಿಯಸ್ಸಲ್ಲಿ ಅರ್ಧ ಕರ್ನಾಟಕದ ಜನ ಇದ್ದಾರೆ. 3 ಕೋಟಿ ಜನ ಇದ್ದಾರಂತೆ. ಸುತ್ತಳತೆ ಅರ್ಧ ಕಿಲೋಮೀಟರ್ ರೇಡಿಯನ್ಸಲ್ಲಿ ಒಬ್ಬರು IPS ಅಧಿಕಾರಿ ಹೇಳಿದ್ದು. ಸೊ ಯಾವುದೇ ಥರದ್ದು ಮೊಬೈಲ್ ನೆಟ್ವರ್ಕ್ ಏನೂ ಸಿಗ್ತಾ ಇಲ್ಲ. ಅರೇಂಜ್ಮೆಂಟ್ ಎಲ್ಲ ಭಾಳ ಚೆನ್ನಾಗಿದೆ. ಇನ್ನೂ ಸ್ನಾನ ಆಗಿಲ್ಲ ನಮ್ಮದು ಕುಂಭಮೇಳದ್ದು. ಅಂದರೆ ಇಲ್ಲಿ ಟೆಂಟಲ್ಲಿ ಸ್ನಾನ ಮಾಡಿದ್ದೀವಿ. ಕುಂಭಮೇಳದಲ್ಲಿ ಇನ್ನೂ ಸ್ನಾನ ಅವಕಾಶ ಸಿಕ್ಕಿಲ್ಲ. ಸೊ ಕಾಲು ತುಳಿತದಿಂದ 15 ಜನ ತೀರ್ಕೊಂಡಿದ್ದಾರೆ. 15, 17 ಗಂಟೆಗೆ ಏರ್ತಾ ಇದೆ. ಎಷ್ಟು ಅಂತ ನಮಗೂ ಮಾಹಿತಿ ಇಲ್ಲ. ಎದುರುಗಡೆನೆ ಬಾಡಿಗಳೆಲ್ಲ ತಗೊಂಡೋದ್ರು ಆಂಬುಲೆನ್ಸಲ್ಲಿ. ಸೊ ಫೈನಲಿ ತ್ರಿವೇಣಿ ಸಂಗಮ ರೀಚ್ ಆದ್ವು. ಕಾಲು ತುಳಿತದಿಂದ ವಾಪಸ್ ಹೋಗಿದ್ದು ಜನಗಳು ಭಾಳ ಜನಸಂಖ್ಯೆಯಲ್ಲಿ ಕಾಲು ತುಳಿತ ಆಗಿತ್ತು. ಸೊ ಹಂಗಾಗಿ ಬೆಳಗ್ಗೆ ಸ್ನಾನ ಮಾಡೋಕ್ಕಾಗಿರಲಿಲ್ಲ, ವಾಪಸ್ ಹೋಗಿದ್ದು. ಸೊ ಇವಾಗ ಸಂಗಮ ಘಾಟಿಗೆ ಬಂದಿದ್ದೀವಿ. ಈಗ ಬೋಟಲ್ಲಿ ಹೋಗಿ ಸ್ನಾನ ಮಾಡಬೇಕು. ಸೊ ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ಈಗ ಫೈನಲ್ ಪ್ರಯಾಗ್ರಾಜಿಗೆ ಬಂದಿದ್ದು ಕಾರ್ಯಕ್ರಮನ ಮುಗಿಸೋಂಥ ಕಾರ್ಯಕ್ರಮ ಬಂತೀಗ. ನಾಳೆ ಅಯೋಧ್ಯೆ ಕಡೆಗೆ ಹೋಗಬೇಕು. ಸೊ ಈಗ ನಮ್ಮ ಫ್ರೆಂಡ್ ಒಬ್ಬರು ಅಕ್ಷತ್ ಅಂತ ಬರ್ತಾ ಇದ್ದಾರೆ, ಅವ್ರಿಗೋಸ್ಕರ ವೆಯ್ಟಿಂಗ್ ಮಾಡ್ತಾ ಇದ್ದೀವಿ. ಅವ್ರು ಬಂದಕ್ಕೆ ತ್ರಿವೇಣಿ ಸಂಗಮದ ತ್ರಿವೇಣಿ ಸ್ನಾನನ ಮುಗಿಸಿ ಟೆಂಟ್ ಹತ್ರ ಹೊಡ್ತೀವಿ. ಈಗ ಬನ್ನಿ. ಇಲ್ಲ ಎರಡು ದಿನ ಬೇಕು ಅವರಿಗೆ. ಇಲ್ಲ ಅವ್ರ ಶಿರಡಿ ಇದೆಲ್ಲ ನೋಡೋಣ. ಬಿತ್ತರೆ ಸಿಗಲ್ಲ, ಕೊಡಲ್ಲ ಅಂತಿದ್ದಾರೆ ಕನ್ನಡ ಅರ್ಥ. ಬರ್ತಾ ಇದನ್ನೇ ಉಟ್ಕೊಬರ್ಬೇಕ್ರಿ. ಸವಾಲು ಉಟ್ಕೊಬಿಡಬೇಕು ಅಲ್ಲ. ಈಗ ಇಳಿವಾಗ ಬರೀ ಚಟ್ಟಿನ ಮಾಡಿರಲ್ಲ. ಅದು ಸೂರ್ಯ ತೆಗಿತಿದೆ. ಹಾಂ ತಡೀರಿ, ಇದು ವಿಡಿಯೋ ಆಗಿ. ಅಲ್ಲ ಊಟದ ಈ ಕಡೆ, ಊಟದ ಈ ಕಡೆ. ಹಾಂ ಊಟದಲ್ಲ ಅಂತೆ. ಹಾಂ ಭಟ್ರೆ ಮಾಡಿಸ್ರಿ ಅವರಿಗೆ ಎಂತ ಮಾಡಿಸಿ, ಅದೆಂತ ಅರ್ಗೆ ಗಿರ್ಗೆ ಎಲ್ಲ ಮಾಡಿಸಿ. ನನ್ನ ಸಿಚುವೇಶನ್ ನೋಡಿದ್ರಿ, ಈಗ ಭಾಳ ಕಷ್ಟದಲ್ಲಿದ್ದೀನಿ. ಬಿಡಿಸ್ಬಿಡಿ.
ವೆಂಕಟೇಶ್ವರ ಸ್ವಾಮಿ ನಂದೀಶ್ವರ ಸ್ವಾಮಿಗೆ ನಮಿಸುತ್ತಾ ಕುಂಭಮೇಳ ಮಹಾಕುಂಭಮೇಳ 144 ವರ್ಷದ ತೀರ್ಥಸ್ನಾನ ಆಗಿದೆ ಈಗ. ಸೊ ಈಗ ಶಿವನ ದೇವಸ್ಥಾನದಲ್ಲಿದ್ದೀವಿ. ಸೊ ಇವತ್ತು ಯೋಗಿ ಆದಿತ್ಯನಾಥ್ ಅವರು ಇವತ್ತು 10 ಕೋಟಿ ಜನಕ್ಕೆ ಬಂದೋಗಂಥ ವ್ಯವಸ್ಥೆ ಮಾಡಿ ಎಲ್ಲನೂ ತುಂಬ ಅದ್ಭುತವಾಗಿ ನಡೆಸಿಕೊಟ್ಟಿದ್ದಾರೆ. ಸೊ ಕೆಲವೊಂದು ಕಡೆ ಕಾಲು ತುಳಿತಗಳಾಯಿತು, ಸಾವು ನೋವನ್ನು ಸಂಭವಿಸಿದೆ. ಬಟ್ ಜನಗಳ ಒಬ್ಬರ ಮೇಲೆ ಒಬ್ಬರು ಬಿದ್ದು ಆ ಥರ ಆಗಿದೆ ಅಷ್ಟೇ. ಬಟ್ ಗೌರ್ಮೆಂಟಿಂದ ಯಾವುದೇ ಥರದ್ದು ಇದೇನಾಗಿಲ್ಲ, ಅಚಾತುರ್ಯ ಆಗಿಲ್ಲ. ಎಷ್ಟೇ ಜನ ಬಂದರೂ ಉಳಿಯೋಕ್ಕೆ, ಸ್ನಾನಕ್ಕೆ ಮತ್ತು ನೀಟ್ನೆಸ್ಸಿಗೆ ತುಂಬ ಒತ್ತು ಕೊಟ್ಟಿದ್ದಾರೆ. ಮತ್ತು ಪ್ಲಾಸ್ಟಿಕ್ ನಿಷೇಧ ಇದೆ ಸಂಪೂರ್ಣ. ಮತ್ತು ಮಠಗಳಿದೆ, ಇಲ್ಲಿ ತುಂಬ ಮಠಗಳಿದ್ದಾವೆ. ಎಲ್ಲ ಮಠದಲ್ಲೂ ಊಟದ ವ್ಯವಸ್ಥೆ, ಕಾಫಿ ತಿಂಡಿ ಎಲ್ಲ ಉಚಿತವಾಗಿದೆ. ಹಾಕಿ ಅಂತ ವೆಹಿಕಲ್ಗಳು ಟ್ರಾಫಿಕ್ ಒಂದು ಜಾಮ್ ಆಗುತ್ತೆ ಅಂತ ಅಂದ್ಬಿಟ್ರೆ ಸಿಟಿ ಎಲ್ಲ ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಕೋರ್ಟ್ ಹತ್ರ ಹೋಗ್ಬೇಕಾದ್ರೆ ಸ್ವಲ್ಪ ಹಣದ ಇದು ಚೌಕಾಸಿ ಮಾಡ್ತಾರೆ, ಅದನ್ನು ಒಂದು ನೀಟಾಗಿ ಮಾತಾಡ್ಕೊಂಡ್ರೆ ಅದನ್ನು ಏನು ಅಂಥ ದುಬಾರಿ ಬೆಲೆ ಇಲ್ಲ. ಕೆಲವರು ಅಷ್ಟು ಕೇಳ್ತಾರೆ ಇಷ್ಟು ಕೇಳ್ತಾರೆ ಅಂತ ಎದುರಿಸ್ತಾರೆ. ಸೊ ಆ ಥರ ಏನಿಲ್ಲ. ದಯವಿಟ್ಟು ಯಾರ್ಯಾರು ನೋಡ್ಬೋದು ಅಂದ್ಕೊಂಡಿದ್ದೀರಾ ಎಲ್ಲರೂ ಒಂದ್ಸರಿ ನೋಡಿ. ನಮಸ್ತೆ. ದುಷಿ ನಮ್ಮದೇ ಜಾಲಿ ಕಣ. ಮಠದಲ್ಲಿ ಊಟಕ್ಕೆ ಫಲ ನೋಡಿ, ಫಲ ಕೊಡ್ತಾರೆ. ನೀವೇನಾರು ಇದ್ದಿದ್ರೆ ಒಂದು ಸೇಬು, ಒಂದು ಕಿತ್ಳೆಹಣ್ಣು, ಬಾಳೆಹಣ್ಣು ಯಾವ್ದು ಬೇಕದು 3 ಬೇಕಂದ್ರೆ 3 ಕೊಡ್ತಾರೆ. ನಾವು ನಿಮ್ಮೂರು ಮರ್ಯಾದೆ ತೆಗಿಯೋದು ಬೇಡ ಅಂತ ಬರೀ ಒಂದೊಂದು ಇಸ್ಕೊಂಡಿದ್ದೀವಿ. ಇನ್ನೇನಿಲ್ಲ, ಅಲಂಕಾರ ಮಂಗಳಾರತಿ ಅಷ್ಟೇ. ನೋಡಿ ಕೈಗೆ ಕೈಗೆ ಕೈ ಬರುತ್ತಲ್ಲ ಇದು. ಆಸೆ ಬಗ್ಗೆ ಏಕ್ ಇದರ ಬಿಟ್ಟು ಕಪ್ಪು ಬರುತ್ತೆ. ಕಪ್ಪು ಬರುತ್ತೆ ಗೊತ್ತಲ್ಲ. ಗುರುಜಿ ದುಷಿ ನೋಡು, ಫ್ರೆಶ್ಶು ಊಟ, ಬಿಸಿ ಬಿಸಿ ಎರಡೆರಡು ಸ್ವೀಟು ನೋಡು. ಮಂಜ ನೋಡು ಈಗ ತಿಂತಾನೆ ದುಷಿ, ಹೋಗಿ ಮಂಗಕ್ಕೆ ರೆಡಿ ಆದ ಅವನು. ಆಯ್ತಾ, ಇಲ್ಲೇ ನಿದ್ದೆ ಮಾಡ್ತಾ ಇದ್ದಾನೆ ಅನ್ಸುತ್ತೆ. ತಡಿ ನೋಡ್ತೀನಿ. ತೂಕುಟ್ಕೆಲ್ ತಿಂತಾವ್ ಕಣ.
ಫುಲ್ ಆಕ್ಟಿವ್ ಕಣ ಅಂಜನು ಮಾತ್ರ. ನೋಡ್ರಿ ಹೆಂಗೆ ಆಲ್ರೆಡಿ ಊಟ ಆಗ್ತಾ ಇದೆ ನಮ್ಮದು. ಇವತ್ತು ಸ್ನಾನಕ್ಕೆ ಹೋಗೋಕ್ಕೆ ಜನನೇ ಇಲ್ಲ, ಅಲ್ಲೊಬ್ರು ಇಲ್ಲೊಬ್ರು ಬರ್ತಾ ಇದ್ದಾರೆ ನೋಡಿ. ನಮ್ಮದು ನಿನ್ನೆ ಸ್ನಾನ ಆಗಿರೋದ್ರಿಂದ ಏನು ಕೆಲಸ ಇಲ್ಲ, ಟೆಂಟಲ್ಲಿ ಕೂರೋಕ್ಕೆ ಏನು ಕೆಲಸ ಇಲ್ಲ ಅಂತೇಳಿ ಸುತ್ತಕ್ಕೆ ಹೋಗ್ತಾ ಇದ್ದೀವಿ ಟೆಂಟಲ್ಲಿ. ರಾತ್ರಿ ಅಯೋಧ್ಯೆಗೆ ಹೋಗ್ಬೇಕು, ಅಯೋಧ್ಯೆಯಲ್ಲಿ ರೂಮ್ ಬುಕ್ ಆಗಿದೆ, ಹಂಗಾಗಿ ಅಯೋಧ್ಯೆಗೆ ಹೋಗಿ ಆಲ್ಟ್ ಆಗ್ತೀವಿ. ಅಲ್ಲಿವರೆಗೂ ಪ್ರಯಾಗರಾಜ್ನ ಇನ್ನೊಮ್ಮೆ ನೋಡೋಣ ಅಂತ ಬಂದಿದ್ದೀವಿ. ಭಾಳ ಅದ್ಭುತವಾಗಿದೆ. ಇವತ್ತು ನೋಡಿ ಜನನೇ ಇಲ್ಲ ಯಾರೂ ಸ್ನಾನಕ್ಕೆ ಹೋಗೋಕ್ಕೆ, ಆಯಿತಾ. ಯಾರು ಬೇಕಾದ್ರೆ ಎಷ್ಟೊತ್ತು ಬೇಕಾದ್ರೆ ಇರ್ಬೋದು. ಮತ್ತು ವ್ಯವಸ್ಥೆ ಎಲ್ಲ ತುಂಬ ಚೆನ್ನಾಗಿದೆ, ಯಾರೇನು ಹೆದರೋಂಥ ಅವಶ್ಯಕತೆ ಇಲ್ಲ. ಯೋಗಿಜಿ ಅವರು UP ಇದನ್ನು ಭಾಳ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಸ್ಟೇಟ್ನ. ಇಷ್ಟೊಂದು ಜನಸಂಖ್ಯೆನ ಮೇಂಟೈನ್ ಮಾಡೋದು ಭಾಳ ಕಷ್ಟ, ಆದರೂ ಮಾಡಿದ್ದಾರೆ ನಿನ್ನೆ. ತುಂಬ ಗ್ರೇಟು. ಸುಳ್ಳು ಸುದ್ದಿಗಳಿಗೆ ಅವಕಾಶ ಕೊಡಬೇಡಿ, ವಾಸ್ತವಾಂಶ ತಿಳ್ಕೊಳ್ಳಿ. ಯಾರ ಹತ್ರನಾರು ಇರೋರ ಹತ್ರ ಯಾರೋ ಏನೋ ಎಲ್ಲೋ ಹೇಳ್ತಾರೆ ಅಂತೇಳಿ ಅದೆಲ್ಲ ತಲೆಗೆ ಹಾಕಬೇಡಿ. ಭಾಳ ಚೆನ್ನಾಗಿದೆ ವ್ಯವಸ್ಥೆ. ನಿನ್ನೆಯಿಂದ ಇಲ್ಲೇ ಇದ್ದೀವಿ ನಾವು. ನಿನ್ನೆ ಬೆಳಗಿನ ಜಾವ 3 ಗಂಟೆಯಿಂದ ಹತ್ತತ್ರ ಇಲ್ಲೇ ಇದ್ದೀವಿ. ಧನ್ಯವಾದಗಳು. ಪ್ರಯಾಗ್ರಾಜ್ ಇವತ್ತು ಹೆಂಗಿದೆ ನೋಡಿ. 29ನೇ ತಾರೀಕಿಗೂ 30ನೇ ತಾರೀಕಿಗೆ ಎಷ್ಟು ಡಿಫ್ರೆನ್ಸ್ ಇದೆ ನೋಡಿ. ಯಾರೂ ಜನ ಇಲ್ಲ ಇವತ್ತು, ಆರಾಮಾಗಿ ಸುತ್ತಾಡ್ಕೊಂಡಿದ್ದೀವಿ ನೋಡಿ. ಒಂದೇ ದಿನದಲ್ಲಿ ಎಷ್ಟು ಜನ ಖಾಲಿಯಾಗಿದ್ದಾರೆ. ನಿನ್ನೆ ಎಷ್ಟು ಜನಸಂಖ್ಯೆ ಇತ್ತು, ಇವತ್ತು ಎಷ್ಟಿದೆ ನೋಡಿ. ಯಾರು ಬರೋರು ಇಲ್ಲ, ಯಾರು ಹೋಗೋರು ಕಾಣ್ತಾ ಇಲ್ಲ. ಟೆಂಟೆಲ್ಲ ಖಾಲಿ ಆಯಿತಾ ನೋಡಿ. ವೆಹಿಕಲ್ಸ್ ಎಲ್ಲ ಅಲ್ಲಿಗೆ ಬರುತ್ತೆ ಇವತ್ತು. ನಿನ್ನೆ ಒಂಚೂರು ವೆಹಿಕಲ್ ಬಿಟ್ಟಿರಲಿಲ್ಲ, ಇವತ್ತೆಲ್ಲ ನದಿ ಹತ್ರಕ್ಕೆ ವೆಹಿಕಲ್ ಹೋಗ್ತವೆ ನೋಡಿ. ನಮ್ಮದೇ ಜಾಲಿ ಖಾಲಿ ನಮ್ಮದೇ ಜಾಲಿ ಆಗಿದೆ ಪ್ರಯಾಗ್ರಾಜು ನೋಡಿ. ಒಂದೇ ಒಂದು ಕುದುರೆ ಗಾಡಿ ಕಾಣಿಸ್ತು ಮಾತ್ರ ಇವತ್ತು ನೋಡಿ. ಏನು ಯಾರು ಜನ ಇಲ್ಲ. ಗುರುಜಿ 10 ರೂಪಾಯಿಗೆ 4 ಟೀ. ಏನಾರ ಕುಡಿದ್ರೆ ಮಾತ್ರ ನಿಮ್ಮ ಲೈಫಲ್ಲಿ ಇದನ್ನು ಒಂದ್ಸರಿ ಮಡ್ಕೆಟಿ ಹೇಳಬಾರ್ದು ಮಾತ್ರ ಏನಾಗುತ್ತೆ ನಿಮಗೆ ಅಂತ. ದುಸಿ ಹೇಳ್ತಾರೆ ಮಿಕ್ಕಿದ್ದು.
बात जो महाकुंभ मेले को इतना अलग बनाती है और क्या है महाकुंभ का इतिहास, जानिए सब कुछ आज की इस वीडियो में। तो दोस्तों, महाकुंभ हिंदू धर्म का एक बड़ा और खास मेला है। ನೋಡಿ, ಮಡಿಕೆ ಗ್ಲಾಸಲ್ಲಿ ಟೀ ಕೊಡೋದಿಲ್ಲೆಲ್ಲ ಫುಲ್ಲು ಮಡಿಕೆ ಯೂಸ್ ಆ್ಯಂಡ್ ಥ್ರೋ. ಭಾಳ ಚೆನ್ನಾಗಿದೆ ಟೀ, ಮಸಾಲೆ ಟೀ. ಇಲ್ಲಿ ಮಡಿಕೆ ಸೇರಿ 4 ರೂಪಾಯಿ ಟೀ. ಇಲ್ಲಿ ಏತ್ಕತ್ತಾನೆ ಲಕ್ಷ್ಮಣಂಗೆ ಹೇಳಿದರೆ, ಅವ್ನಿಗೆ ಏನು ಹೇಳಿದ್ರು ತಮಾಷೆ ಅನ್ಕತ್ತಾನೆ. ಊಟ ತಿಂಡಿ ಸ್ವಲ್ಪ ರೇಟ್ ಜಾಸ್ತಿ ಇದೆ. ಕಾಫಿ ಸಿಕ್ಕೇ ಇಲ್ಲ ಬಿಡಿ, ಆಯಿತಾ. ನೋಡಿ, ಲೋಟಗಳೆಲ್ಲ ಯೂಸ್ ಆ್ಯಂಡ್ ಥ್ರೋ. ಒಬ್ಬರು ಕುಡ್ದು ಮತ್ತಿನ್ನು ಅದನ್ನು ಯೂಸ್ ಇಲ್ಲ, ಬಿಸಾಕ್ತಾರೆ. ಯೂಟ್ಯೂಬಿಗೆ ಬಿಡೋದು ಅದನ್ನೇ ಅವ್ರಿಗೆ ಅದು ನೋಡ್ತಾರಲ್ಲ. ನೋಡ್ತಾರೆ. ಸತ್ಯ ಅಲ್ಲಲ್ಲ, ಸತ್ಯ ಹೇಳಿದ್ರೆ ಏನಾಗ್ತದೆ? ಯಾವನೇನು ಬರೀ ಬ್ಯಾಟ್ರಿ ಅವ್ರು ಹೇಳಿದ್ದು 100 ರೂಪಾಯಿ. ರಾಜೀವ್ ದೀಕ್ಷಿತ್ ಅಂತ ನೋಡಿ, ಕಾಳುಗಳು ಮತ್ತು ಫ್ರೂಟ್ಸು ಇದೆಲ್ಲ ಹಾಕಿ ಇಲ್ಲಿ ಸಲಾಡ್ ಮಾಡಿಕೊಡ್ತಾರೆ ಬೆಳಗ್ಗೆ ಹೊತ್ತು ಬ್ರೇಕ್ಫಾಸ್ಟಿಗೆ. ಭಾಳ ಚೆನ್ನಾಗಿದೆ ಇದು, ತಿನ್ನೋಕ್ಕೂ ಚೆಂದ, ಹೆಲ್ತಿಗೂ ಒಳ್ಳೆಯದು. ನಮಗೆ ಯಾವ ಟೇಸ್ಟ್ ಬೇಕು ಆ ಟೇಸ್ಟ್ ಮಾಡಿಕೊಡ್ತಾರೆ. ನೋಡಿ, ಚೆನ್ನಾಗಿದೆ ಒಂಥರ. प्लेट खाली होता है अभी थोड़ा ठंड है इसके वजह से। आप जैसे गर्मी आएगा, वाटरमेलन है, खीरा है, ककड़ी है, गाजर है, सलाद का सिस्टम करें तब पूरा ज़्यादा होता है। क्योंकि गर्मी रहेगा, सब लोग खाएंगे। हाँ, कितने बजे तक खड़ा था गाड़ी? 7:30 से रात 9 तक। 9 तक. ಗೆಳೆಯ, ನಮ್ಮದು ಬೆಳಗ್ಗೆದು ಬ್ರೇಕ್ಫಾಸ್ಟು ಲಕ್ಷ್ಮಣಂಗೆ ಕಳಿಸ್ಬಿಡು. ಹಂಗೆ ದಂಗಾಗಿ ಹೋಗ್ಬಿಡ್ಬೇಕು ಇವೆಲ್ಲ ನೋಡಿ, ಆಯಿತಾ. ಎವಿಡೆನ್ಸ್ ಅಪ್ಪ, ಆಮೇಲೆ ಸುಮ್ಮನೆ ವಿಡಿಯೋ ಮಾಡ್ಕೊ ಬಂದಾರೆ ಅಂದರೆ ಕಷ್ಟ. ಅವನು ತಿರುಗಿ ಈ ಕಡೆ ತಿರುಗಿ
ನೋಡಿ ಸಾಂಬಾರ್ ಸೊಪ್ಪು ಕಾಳು ಎಲ್ಲ ಬೆಳಗ್ಗೆ ಹೊತ್ತು ತಿಂದರೆ ಭಾಳ ಒಳ್ಳೆಯದು ನೋಡಿ. ಅದಕ್ಕೆ ಮಿಕ್ಸ್ ಮಾಡಿ ಸಾಂಬಾರ, ನಿಂಬೆಹಣ್ಣು, ಈರುಳ್ಳಿ, ಟೊಮಾಟೊ, ಸೌತೆಕಾಯಿ, ಕ್ಯಾರೆಟು, ಸೌತೆಕಾಯಿ, ಹೆಸರು ಕಾಳು, ಬೀಟ್ರೋಟು, ಮೂಲಂಗಿ, ಈರುಳ್ಳಿ ಇದು ಸಪ್ರೇಟು ನೋಡಿ ಮಿಕ್ಸ್ ಮಾಡಿದ್ರು ನೋಡಿ ಹಾಕ್ತಾ ಇದ್ದಾರೆ. ನೀವು ಮನೆಯಲ್ಲೂ ಮಾಡ್ಕೋಬೋದು ಇದೆಲ್ಲ ನೋಡಿ, ಭಾಳ ಚೆನ್ನಾಗಿರುತ್ತೆ. ಬೆಳಗ್ಗೆ ಹೊತ್ತು ಮಕ್ಳಿಗೆ ತಿನ್ನಿಸಿದ್ರೆ ಈಗೆಲ್ಲ ಬೋನ್ಗಳು ಗಟ್ಟಿನೇ ಇರಲ್ಲ ಮಕ್ಳುಗಳ್ದು, ಚೂರು ಬಿದ್ದರೆ ಸಾಕು ಫ್ರ್ಯಾಕ್ಚರ್ ಆಗ್ತವೆ. Bread, eating is good. और एक था भी हाँ नहीं गलती है. বাইরে পুলিশ টুলিশ ছিল, সব তার জন্য ঢুকাতে পারে। ಭಟ್ರೆ ನಾನು ತೆಗೀರಿ ಈಗ. ತೆಗೀರಿ ರೀ ಭಟ್ರೆ ಈಗ. ಫುಲ್ ಹೊಗೆ ಬರಂಗೆ. ಶ್ರೀ ಸಕಲೇಶ್ವರ ಸ್ವಾಮಿ ಹಾಗೂ ಒಳಮಲ್ಲೇಶ್ವರ ಸ್ವಾಮಿ ನಂದಿಕೇಶ್ವರನಲ್ಲಿ ಪ್ರಾರ್ಥಿಸುತ್ತಾ 144 ವರ್ಷಗಳಿಗೊಮ್ಮೆ ಬರುವ ಕುಂಭಮೇಳಕ್ಕೆ ಪ್ರಯಾಣ ಬೆಳೆಸ್ತಾ ಇದ್ದೀವಿ. ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಬಂದು ಲ್ಯಾಂಡ್ ಆಗ್ತೀವಿ. ಈಗ ನೆಕ್ಸ್ಟ್ ಬೋರ್ಡಿಂಗ್ ಕ್ಲಾಸ್ ಹೋಗ್ತಾ ಇದ್ದೀವಿ. ನೆಕ್ಸ್ಟ್ ಡೆಲ್ಲಿಗೆ ಹೋಗಿ ಅಲ್ಲಿಂದ ಬೇರೆ ಕನೆಕ್ಟಿಂಗ್ ಫ್ಲೈಟ್ ಇದೆ, ಡೆಲ್ಲಿ ವಿಡಿಯೋ ಆಗ್ತೀನಿ. ಸೊ ಈಗ ಮೂವ್ ಆಗ್ತಾ ಇದ್ದೀವಿ.
ಅದು ಇತ್ತಾಗಿಂದ ಮಾಡ್ಬೇಕು. ವಿಡಿಯೋ ಹಾಕ್ತಿದೆ ಇಲ್ಲ ಆಗಿದೆ ಹಾಕಿದೆ 12 ನಿಲ್ಸಿದೆ ನೀ ಕರ್ಮೇಲೆ ನಿಲ್ಸಿದ್ದೆ ಕಟ್ ಮಾಡಲ್ಲ, ಅದನ್ನು ಕಟ್ ಮಾಡೋಕ್ಕೆ ನಂದೇನತ್ತೆ. आप अपने बड़ी बात कैसी हालत है मेरी आ तुझे मैं बताऊं, क्या कहानी है मेरी आ तुझे मैं सुनाऊं। एक पल को ठहरूं पल में उड़ जाऊं, मैं राहूं पगडंडी लपदी अगर जन्नत की तू मुड़े जा मैं साथ। कैसे गुजरते हैं दिन तन्हा दिल भर तुमसे कैसे कहें हो बेचैनी हर पल तड़पाए दूर नजर से कैसे रहे। Come to the next station, please. Come to the next station, please. ಇಪ್ಪತ್ತೆರಡು ಜನ
Please hold the handrail and while you step, कृपया हैंडरेल को पकड़ते हुए सावधानी से पैर रखिए. Please hold the handrail and while you step, कृपया हैंडरेल को पकड़ते हुए सावधानी से पैर रखिए. Please hold the handrail and while you step, कृपया हैंडरेल